ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಪೇಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಈ ಆ್ಯಪನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಆ್ಯಂಡ್ ಫ್ರೆಷರ್ಸ್ ಇರ್ತೀರ, ಫಸ್ಟ್ ಟೈಮ್ ಅಡ್ಮಿಷನ್ ಮಾಡಿಸಿರ್ತೀರ, ಸೊ ಯಾವ ಥರ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಇವಾಗ ನಾನು ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಆ್ಯಪಲ್ಲಿ. ಸೊ ಅಸೈನ್ಮೆಂಟ್ಸ್, SLM ಅಂತ ಇದೆ, ಈ ಮೆಸೇಜಸ್ ಅಂತಿದೆ, ಕ್ವಿಜ್ಲೆಟ್ ಇದೆ, ಆನ್ಲೈನ್ ಕ್ಲಾಸಸ್ ಇದೆ, ಇವೆಂಟ್ ಕ್ಯಾಲೆಂಡರ್, ಎಕ್ಸಾಮ್ ನೋಟಿಫಿಕೇಷನ್. ಸೊ ಈ ಥರ ನಿಮಗೆ ಅವೈಲೇಬಲ್ ಇದೆ. ಸೊ ಇಲ್ಲಿ ನೀವು ಎಕ್ಸಾಮ್ ಶೀಟ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಮೀನ್ಸ್ ಅಸೈನ್ಮೆಂಟ್ ಫ್ರಂಟ್ ಶೀಟನ್ನು ನೀವು ಇದನ್ನು ಹಾಕಬೇಕು, ಓಕೆನಾ. ಸೊ ಅಲ್ಲಿ ಮೇಲ್ಗಡೆ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಹಾಕ್ಬೋದು. ಇನ್ನು ಅಸೈನ್ಮೆಂಟ್ ಯಾವ ಥರ ಇದೆ ಅಂಥೇಳಿ ನೋಡ್ಬೋದು. ಸೊ ನಾನು ಮ್ಯಾಥಮೆಟಿಕ್ಸ್ ತೊಗೊಂಡಿದ್ದೀನಿ ಫಸ್ಟ್ ಸೆಮ್. ಸೊ ಇಲ್ಲಿ ಆಲ್ಜಿಬ್ರಾದ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅಸೈನ್ಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇದು ಸಬ್ಮಿಟೆಡ್ ಅಂಥೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಗೇನಿರುತ್ತೆ ಅಂದರೆ ಡೌನ್ಲೋಡ್ ಮಾಡ್ಕೋಬೋದು ಕ್ವಶನ್ಸ್ ಪೇಪರನ್ನು, ಲೈಕ್ ಅಸೈನ್ಮೆಂಟ್ ಕ್ವಶನ್ಸ್ನ ಒಂದು 4 ಕೊಟ್ಟಿರ್ತಾರೆ. ಯಾವ ಥರ ಅಂತ ಹೇಳಿ ಶೋ ಅಪ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈ ಥರ ಪ್ರತಿಯೊಂದು ಅಸೈನ್ಮೆಂಟ್ಗೂ ಏನಪ್ಪ ಅಂತಂದರೆ 4 ಕ್ವಶನ್ಸ್ ಇರ್ತವೆ. ಸೊ ಇದಕ್ಕೆ ನೀವು ಆನ್ಸರನ್ನು ಸರ್ಚ್ ಮಾಡಿಬಿಟ್ಟು A4 ಶೀಟಲ್ಲಿ ಬರೆದು ನೀವು ಸಬ್ಮಿಷನ್ ಮಾಡಬೇಕು. ಅದೇ ರೀತಿ ಯಾವ ಥರ ಸಬ್ಮಿಟ್ ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಇದು ಕೂಡ ಹಾಗೆ ಇಲ್ಲಿದೆ ನೋಡಿ, ಚೂಸ್ ಅ ಫೈಲ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ನೀವು ಅಸೈನ್ಮೆಂಟ್ ಶೀಟೆಲ್ಲ ಬರ್ಕೊಂಡು PDF ಮಾಡ್ಕೊಂಡು ಇಟ್ಕೊಂಡಿರಬೇಕು. ಸೊ ಇಲ್ಲಿ ನೀವೇನು ಮಾಡ್ಬೋದು, ಶೇರ್ ಅನ್ನುವಂಥದ್ದು ಮಾಡ್ಬೋದು. ಆಮೇಲೆ ಅದು ಸಬ್ಮಿಟೆಡ್ ಅಂಥೇಳಿ ತೋರಿಸುತ್ತೆ. ಇನ್ನು ನಿಮಗೆ ಅಸೈನ್ಮೆಂಟ್ಸು ಆನ್ಸರ್ಸ್ ಎಲ್ಲಿ ಸಿಗ್ತವೆ ಅಂತಂದರೆ SLM ಅಲ್ಲಿ ಸಿಗ್ತವೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ PDF ಅನ್ನುವಂಥದ್ದು ಅವರು ಕಳಿಸಿದ್ದಾರೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಿಂದ ಅದು ಓಪನ್ ಆಗುತ್ತೆ. ಯಾವ ಥರ ಇರ್ತದೆ ಆನ್ಸರ್ಸ್ ಅಂಥೇಳಿ ನೋಡ್ಬೋದು. ಸೊ 195 ಪೇಜಸ್ ಇದ್ದಾವೆ. ಸೊ ಇದರಲ್ಲಿ ನೀವು ಆ 4 ಕ್ವಶನ್ಸ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಿ A4 ಶೀಟಲ್ಲಿ ಬರೆದು ನೀವು ಅಲ್ಲಿ ಸಬ್ಮಿಟ್ ಮಾಡುವಂಥದ್ದು. ಇದಿಷ್ಟು ಇದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾಯಿತು ಅಂತಂದರೆ ಎಲ್ಲ ಆ ಥರ ನಾವು ಮಾಡಬೇಕು. ನೆಕ್ಸ್ಟು ಈ ಮೆಸೇಜಸ್ ಅಂತ ಬರುತ್ತೆ, ಇಲ್ಲ ನಿಮಗೆ ಮೆಸೇಜ್ ನೋಟಿಫಿಕೇಷನ್ ಬರುತ್ತೆ. ಅದಾದಮೇಲೆ ಕ್ವಿಜ್ಲೆಟ್ ಅಂತ ಬರುತ್ತೆ. ಸೊ ಕ್ವಿಜ್ಜು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ಕ್ವಿಜ್ ಅನ್ನುವಂಥದ್ದು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಆನ್ಲೈನ್ ಕ್ಲಾಸಸ್ಸು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಬಟ್ ಇನ್ನೂ ಕೂಡ ಇಲ್ಲ ಅಂದ್ಕೊಳ್ತೀನಿ. ಆಲ್ರೆಡಿ ಇದ್ದಾವೆ. ಸೊ ರೆಕಾರ್ಡೆಡ್ ವಿಡಿಯೋದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ನೀವು ನೋಡ್ಕೋಬೋದು. ಇನ್ನು ಕ್ಯಾಲೆಂಡ್ರ್ ಅಂತ ಇದೆ, ಅದು ಕೂಡ ಅಲ್ಲಿ ಕ್ಯಾಲೆಂಡ್ರು. ಇನ್ನು ನೆಕ್ಸ್ಟ್ ಎಕ್ಸಾಮ್ ನೋಟಿಫಿಕೇಷನ್ ಏನೇ ಇದ್ದರೂ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ, ಓಕೆನಾ. ನೆಕ್ಸ್ಟ್ ನಾವು ನೋಡೋದಾಯಿತು ಅಂತಂದರೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಅಥವಾ ರೋಲ್ ನಂಬರನ್ನು ಹಾಕಿ ನೀವು ಕ್ಲಿಯರ್ ಅಂತ ಹೇಳಿಕೊಟ್ರೆ ಅಥವಾ ಸಬ್ಮಿಟ್ ಅಂತ ಕೊಟ್ಟರೆ ನೀವು ಯಾವ ಸಬ್ಜೆಕ್ಟು ಏನು ಎಷ್ಟನೇ ಸೆಮ್ ಅಂತ ಹೇಳಿಬಿಟ್ಟು ನಿಮಗಿಲ್ಲಿ ಶೋ ಅಪ್ ಆಗಿರುತ್ತೆ. ಇದಿಷ್ಟು ಏನಪ್ಪ ಅಂತಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಆ್ಯಪನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.